ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಅಡುಗೆ ಮಾಡೋಣ ಅಂತ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ತರಕಾರಿ ಸಾಂಬಾರು ಮಾಡೋಣ ಅಂತ ಎಲ್ಲ ಕಟ್ ಮಾಡಿದ್ದೀನಿ. ಕುಕ್ಕರ್ಗೆ ನೀರು ಹಾಕಿ ನೈಟೇ ಕಾಳು ನೆನೆ ಹಾಕಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ನಾವು ಒಲೆಯಲ್ಲಿ ಮಾಡೋದ್ರಿಂದ ಬೇಗ ಎಲ್ಲ ಒಂದೇ ಸತಿ ಹಾಕ್ತಿದ್ದೀನಿ. ನಿಧಾನ ಮಾಡೋದಾಗಿದ್ದರೆ ಗ್ಯಾಸಲ್ಲಿ ಆರಾಮಾಗಿ ಕ್ಲೀನಾಗಿ ಮಾಡ್ತಿದ್ದೆ. ಟೊಮೆಟೊ, ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಮತ್ತು ತರಕಾರಿ ಎಲ್ಲ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಬೇರೆಯವರೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾರೆ. ನನಗೆ ತರಕಾರಿ ತಿನ್ನೋದಕ್ಕೆ ಸಿಗಬೇಕು ಅಂತ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಗ್ಯಾಸ್ ಸಿಗೋದೇ ದೊಡ್ಡ ತಲೆನೋವಾಗಿದೆ. ಏನು ಮಾಡೋದು, 2 ತಿಂಗಳಾಯಿತು ಒಲೆಯಲ್ಲೇ ಅಡುಗೆ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲ ಒಂದೇ ಸತಿ ಹಾಕಿ ಕುಕ್ಕರಲ್ಲಿ ಕೂಗ್ಸೋಣ ಅಂತ ಮಾಡ್ತಿದ್ದೀನಿ. ಮತ್ತು ತರಕಾರಿ ಹಾಕಿದಾಯಿತು. ನೆಕ್ಸ್ಟು ಈಗ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ತರಕಾರಿಗೆಲ್ಲ ಉಪ್ಪು ಬೇಕಲ್ವಾ, ಒಂದೇ ಸತಿ ಹಾಕ್ಬಿಡ್ತೀನಿ. ಉಪ್ಪು ಹಾಕಿ ನೆಕ್ಸ್ಟು ಮುಚ್ಚೋದಕ್ಕೆ ಮುಚ್ಚಳ ಎತ್ಕೊತಿದ್ದೀನಿ. ಒಂದೇ ಕೈಯಲ್ಲಿ ವಿಡಿಯೋ, ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಮುಚ್ಚಳ ಹಾಕೋದು ತುಂಬ ತಲೆನೋವು. ಆದರೆ ಏನು ಮಾಡೋದು, ಮಾಡಲೇಬೇಕಲ್ವ. ಹಾಗೆ ಹುಷಾರಾಗಿ ನೀಟಾಗಿ ಬೆಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ಗೈಸ್, ನೀವೆಲ್ಲ ಒಲೆಯಲ್ಲಿ ಕುಕ್ಕರ್ ಇಡೋದು ಕಷ್ಟ ಅಂದ್ಕೊತೀರ. ಆರಾಮಾಗಿ ಇಡ್ಬೋದು ಕುಕ್ಕರು, ಆದರೆ ಮಸಿ ಆಗುತ್ತೆ ಅಷ್ಟೇ ಡಿಫ್ರೆಂಟು. ನೀಟಾಗಿ ಉಜ್ಜಬೇಕು, ಅದೇ ಒಂದು ದೊಡ್ಡ ತಲೆನೋವು. ಆದರೆ ಏನು ಮಾಡೋದು, ನನಗೆ ನೀಟಾಗಿ ತಪ್ಪಲೆಲ್ಲ ಸರಿಯಾಗಿ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಕುಕ್ಕರಲ್ಲೇ ಮಾಡ್ತಿದ್ದೀನಿ. ಒಲೆ ಉರಿತಿದೆ, ಟೀಗಿಟ್ಟಿದ್ದೆ. ಪಾತ್ರೆ ಕರ್ಗಾಗಬಾರ್ದು ಅಂತ ಕೆಳಗಡೆ ತವ ಇಟ್ಟು ಅದ್ರ ಮೇಲೆ ಟೀ ಇಟ್ಟಿದ್ದೆ, ಕುದೀತಿದೆ. ಈಗ ಟೀ ಎತ್ಕೊಂಡು ನೆಕ್ಸ್ಟು ಕುಕ್ಕರ್ ಇಡಬೇಕು. ಅದು ನೆನ್ನೆ ತಲೆ ಓಡಿಸಿ ಟೀ ಪಾತ್ರೆ ಕರ್ಗಾಗಬಾರ್ದು ಅಂತ ಈ ಥರ ಮಾಡ್ತಿದ್ದೀನಿ. ನೋಡೋಣ ಕುಕ್ಕರು ಆಗುತ್ತೋ ಇಲ್ವೋ ಅಂದ್ಕೊಂಡು ಒಂದು ಸತಿ ಇಡ್ತೀನಿ. ಅದೆಷ್ಟು ಮಾತೇನಾದರೂ ಕೂಗಿದ್ರೆ ಓಕೆ, ಇಲ್ಲಾಂದರೆ ಮಾಮೂಲಿ ತೆಗೆದ್ಬಿಟ್ಟು ಒಲೆ ಮೇಲೆ ಇಡ್ತೀನಿ. ಒಲೆ ಉರಿತಿದೆ. ನೆಕ್ಸ್ಟು ಸ್ವಲ್ಪ ಕೆಲಸ ಮಾಡ್ಕೊಳೋದಿದೆ. ಕುಕ್ಕರ್ ಇಟ್ಟು ಬೇರೆ ಏನಾದರೂ ಅದು ಕೂಗೋವರೆಗೂ ಕೆಲಸ ಮಾಡೋಣ. ಮನೆ ಕಸ ಗುಡಿಸಾಗಿದೆ. ಈಗ ನೆಕ್ಸ್ಟು ಬಾಗಿಲು ತೊಳಿಬೇಕು. ಬಾಗಿಲು ಕಸ ಎಲ್ಲ ಗುಡಿಸಿದೆ. ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಡಬೇಕು. ನೀರು ಎತ್ಕೊಂಡು ಎಲ್ಲ ನೀಟಾಗಿ ತೊಳಿಬೇಕು. ತುಳಸಿ ಕಟ್ಟೆ ಹತ್ರ ಇಟ್ಟಿದ್ದೀನಿ ಫೋನು. ನೀರು ಎತ್ಕೋಬೇಕಲ್ವ, ಡ್ರಮ್ಮಲ್ಲಿ ಬಿದ್ದೋಗುತ್ತೆ ಅಂತ ಭಯ. ಮೊದಲೇ ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಜಗ್ ಹಿಡ್ಕೊಳೋದು ಕಷ್ಟ ಅಂತೇಳಿ ಎತ್ಕೊಂಡೆ. ಈಗ ನೀಟಾಗಿ ಬಾಗಿಲು ತೊಳಿತಾ ಇದ್ದೀನಿ ಗೈಸ್. ಏನು ಮಾಡೋದು, ಬೇಗ ಯಾವುದಾದ್ರು ಒಂದೊಂದು ಕೆಲಸ ಮುಗಿಸ್ಕೊಂಡ್ರೆ ಸಂಜೆವರೆಗೂ ಆರಾಮಾಗಿ ಕೂರ್ಬೋದು. ಇನ್ನು ಮಳೆ ಬಂದರೆ ಕಷ್ಟ. ಇನ್ನು ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತು 1-2 ಅವರ್ ಬಿಸಿಲಿರುತ್ತೆ, ಆಮೇಲೆ ಫುಲ್ಲು ಮೋಡ ಮುಚ್ಕೊಳ್ಳುತ್ತೆ. 2 ಅವರ್ ಬಿಸಿಲು ಮುಗೀತು ಅಂದರೆ ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಮೋಡ ಮುಚ್ಕೊಂಡಿರುತ್ತೆ. ಸಂಜೆವರೆಗೂ ಬಿಸಿಲೇ ಇರೋಲ್ಲ. ಈಗೆಲ್ಲ ಲೈಟಾಗಿ ಬಂದಿದೆ, ಅದಕ್ಕೆ ಬೇಗ ಎಲ್ಲ ತೊಳ್ಕೊಂಡ್ರೆ ಸ್ವಲ್ಪ ಜಾಗ ಎಲ್ಲ ನೀಟಾಗಿ ಒಣಗ್ಕೊಳ್ಳುತ್ತೆ. ಜಾಸ್ತಿ ಏನು ನೀರು ಹಾಕ್ತಿಲ್ಲ ಈಗ, ಯಾಕೆಂದರೆ ಒಣಗೋದು ತುಂಬ ಕಷ್ಟ ಮಳೆಯಲ್ಲಿ. ಅದು ಒಣಗಿಲ್ಲ ಅಂದರೆ ಓಡಾಡೋಕ್ಕೂ ಹಿಂಸೆ, ಫುಲ್ಲು ಮಣ್ಣು ಆ ಸೈಡೆಲ್ಲ. ಹಾಗಾಗಿ ಸ್ವಲ್ಪ ನೀಟಾಗಿ ಬಾಗಿಲಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತೊಳಿತಿದ್ದೀನಿ ಗೈಸ್. ಮತ್ತು ಈಗ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ನೆಕ್ಸ್ಟು ಕುಕ್ಕರ್ ಕೂಗಬೇಕು. ಕುಕ್ಕರ್ ಕೂಗೋಷ್ಟರಲ್ಲಿ
ಬಾಗಿಲೆಲ್ಲ ನೀಟಾಗಿ ರೆಡಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಒಲೆ ನೋಡೋಕ್ಕೆ ಬೇರೆ ಹೋಗಬೇಕು, ಯಾಕಂದರೆ ಒಲೆ ಹುರಿದು ಮುಂದೆ ಬಂದುಬಿಟ್ಟಿರುತ್ತೆ. ಅಕಸ್ಮಾತ್ ಮುಂದೆ ಬಂದು ಎಲ್ಲ ಹಾರೋದ್ರೆ ಮತ್ತೆ ಹೂವಿ ಹಚ್ಚೋದು ತುಂಬ ಕಷ್ಟ. ಹಂಗಾಗಿ ಬೇಗ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇಟ್ಟು ಮತ್ತೆ ನೀಟಾಗೆಲ್ಲ ತೊಳಿಬೇಕಲ್ವ ಕೆಳಗಡೆ ಎಲ್ಲ, ಅದಕ್ಕೆ ನೀಟಾಗಿ ತೊಳಿತಾ ಇದ್ದೀನಿ. ಏನು ಮಾಡೋದು ಗೈಸ್, ನೀಟಾಗಿ ನನಗೆ ಫೋನ್ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿಲ್ಲ ಒಂದು ಕೈಯಲ್ಲಿ. ಹೆಂಗೋ ನಂಗೆ ಬಂದಷ್ಟು ಮಾಡಿದ್ದೀನಿ, ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಆ ಸೈಡು ಈ ಸೈಡು ಹೋಗ್ತಿದೆ. ಹಂಗಾಗಿ ಯಾರು ದಯವಿಟ್ಟು ನೋಡೋರು ಬೈಕ್ಕೊಬೇಡಿ, ಯಾಕಂದರೆ ನಾನು ಆ ರೇಂಜ್ಗೆ ಯಾವುದು ಫೋನ್ ಹಿಡ್ಕೊಂಡು ಮೂರೊತ್ತು ಇದನ್ನೇ ಮಾಡೋ ಅಭ್ಯಾಸ ಇಲ್ವಲ್ಲ, ಹಂಗಾಗಿ ಹಿಡ್ಕೊಳಕ್ಕೆ ಬರ್ತಿಲ್ಲ, ಶೇಕ್ ಆಗ್ತಿದೆ. ನೋಡಿ ಇದು ಡ್ರಮ್ ಇಟ್ಕೊಂಡಿದ್ದೀನಿ ನೀರಿಗೋಸ್ಕರ. ಈಗ ನೀಟಾಗಿ ತುಳಸಿ ಕಟ್ಟೆ ಹತ್ರ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಈಗ ನಾನೇ ರೆಡಿ ಮಾಡ್ಕೊಂಡಿರೋ ತುಳಸಿ ಕಟ್ಟೆ, ಹಾಗಾಗಿ ಇಟ್ಟಿಗೆ ಕಲ್ಲು ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಿಮೆಂಟ್ ಹಾಕಬೇಕು. ತಂದಾಗ ನೀಟಾಗಿ ಸಿಮೆಂಟ್ ಹಾಕಿ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ರೆಡಿ ಮಾಡ್ಕೊತೀನಿ. ಬೇರೆ ಕಡೆ ಎಲ್ಲ ಪಾಟಲ್ಲಿ ಇಟ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ. ಮುಂಚೆ ಪಾಟಲ್ಲೇ ಇಟ್ಕೊಂಡಿದ್ದೆ, ಇಲ್ಲಿ ಮಳೆಗಾಲ ತುಂಬ 6 ತಿಂಗಳಿರೋದ್ರಿಂದ ಪಾಟಲ್ಲಿ ಇರೋಲ್ಲ, ಹೋಗ್ಬಿಡುತ್ತೆ. ಅದಕ್ಕೆ ನೆಲದಲ್ಲೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಅರಿಶಿನ ಕುಂಕುಮ ಇಡಬೇಕು ತುಳಸಿ ಕಟ್ಟೆಗೆ. ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಬೇಕು. ಎಲ್ಲ ಬೆಳಗ್ಗೆ ಎದ್ದು ಬೇಗ ಮಾಡ್ತಾರೆ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ 7 ಗಂಟೆ 7:15 ಆಗಿದೆ ಅನಿಸುತ್ತೆ ಮಿನಿಮಮ್ಮು. ಅರಿಶಿನ ಕುಂಕುಮ ಇಟ್ಟಾಯಿತು, ರಂಗೋಲಿ ಪುಡಿ ಖಾಲಿಯಾಗಿದೆ, ಹಾಕ್ಕೊಬರ್ಬೇಕು. ಹಾಗಾಗಿ ಫೋನು ಕಟ್ ಮಾಡ್ತೀನಿ.